ದೂರ ಕೇಳಿ ಸ್ಟಾರ್ ಹೇಗೆ ಅನ್ಸುತ್ತೆ ನಿಮ್ಗೆಲ್ಲ ಸಿನಿಮಾ ಇಷ್ಟ ಆಯ್ತಾ? ತುಂಬಾ ಖುಷಿ ಆಗ್ತದೆ ನಿಮ್ ರೆಸ್ಪಾನ್ಸ್ ನೋಡಿ. ಜಡೇಶ್ ಅವ್ರ ನಿರ್ದೇಶನದಲ್ಲಿ ಲ್ಯಾಂಡ್ ನೋಡೋಣ ಚಿತ್ರ. ಆಕ್ಚುಲಿ ನಂಗೆ ನನ್ ಪಾತ್ರ ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಮಾಡ್ಲಾ ಬೇಡವಾ ಅಂತ ಇತ್ತು ನನಗೆ. ಬಟ್ ಜಡೇಶ್ ಅವ್ರ ಮೇಲೆ ನಂಬಿಕೆ ಇತ್ತು. ಅಂಡ್ ಇವಾಗ್ಲೂ ಆ ಪದ್ಧತಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸುಮಾರು ವಿಷಯಗಳು ಫಿಲ್ಮ್ ಅಲ್ಲಿ ತೋರಿಸಿದವರು ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ನಡೆಯುವಂತ ಇದು. ಅಂಡ್ ಹೋಪ್ಫುಲಿ ಈ ಫಿಲ್ಮ್ ಆದ್ಮೇಲೆ ಕೆಲವೊಂದು ವಿಚಾರಗಳು ಬದಲಾಗತ್ತೆ ನಮ್ಮ ಕರ್ನಾಟಕದಲ್ಲಿ. ಅಂಡ್ ವೆರಿ 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 ಹ್ಯಾಪಿ ಜಡೇಶ್ ಸರ್ ಫಿಲ್ಮ್ ಅಲ್ಲಿ ಪಾತ್ರ ಕೊಟ್ಟಿದ್ದಕ್ಕೆ. ಅಂಡ್ ದುನಿಯಾ ವಿಜಯ್ ಸರ್, ರಾಜ್ಬಿ ಶೆಟ್ಟಿ ಅವ್ರ ಜೊತೆಲ್ಲ ವರ್ಕ್ ಮಾಡಿ ತುಂಬಾನೇ ಖುಷಿ ಆಯ್ತು. ಫಸ್ಟ್ ಫಿಲ್ಮ್ ಅದು ಅದ್ಭುತವಾಗಿ ಮಾಡಿದ್ರು. ಥ್ಯಾಂಕ್ ಯು, ವೆರಿ 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 ನೈಸ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ. ಸಕ್ಸಸ್ ಕನ್ನಡ ಚಿತ್ರಕ್ಕೆ ಇನ್ನ ನಮ್ಮ ಕನ್ನಡ ಚಿತ್ರರಂಗನ ಮೇಲೆ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ನಾನು ಆಗ್ಲೇ ಹೇಳಿದೆ, ನನ್ಗೆ ಏನು ಜಾಸ್ತಿ ಮಾತಾಡೋದಿಲ್ಲ ಇವತ್ತು ಅಂತ. ತುಂಬಾ ಖುಷಿ ಆಗಿದ್ದೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಜಡೇಶ್ ಸರ್, ನಿರ್ದೇಶಕರು, ಸತ್ಯಪ್ರಕಾಶ್ ಅಂಕಲ್ ಅಂಡ್ ಹೇಮಂತ್ ಅಣ್ಣ, ಸಾರಥಿ ಫಿಲ್ಮ್ಸ್. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾವಾಗಲೂ ಗ್ರೇಟ್ಫುಲ್ ಸಂಸ್ಥೆಗೆ, ಹಾಗೆ ನಮ್ಮ ನಿರ್ದೇಶಕರು. ಹಿಂಗೆಲ್ಲ ನೀವು ಜನತೆ ಸಿನಿಮಾ ನೋಡಿ ಹೆಂಗಿತ್ತು ಏನು ಅಂತ ಹೇಳಿ. ಜಾಸ್ತಿ ಮಾತಿಲ್ಲ ಇವತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.